ಕರ್ನಾಟಕದ 4 ಕುಂಭಮೇಳಕ್ಕೆ ಹೋದಂಥ ಸಂದರ್ಭದಲ್ಲಿ ಮೃತಪಟ್ಟಿದ್ದಾರೆ. ಅದರಲ್ಲಿ ಇಬ್ಬರ ಮೃತದೇಹಗಳು ಇವತ್ತು ಬಂದು ತಲುಪ್ತಾ ಇದೆ ಬೆಳಗಾವಿಗೆ. ಬೆಳಗಾವಿ ಇಬ್ಬರ ಮೃತದೇಹ ಈಗಾಗಲೇ ಬಂದು ತಲುಪಿದೆ. ದೃಶ್ಯವನ್ನು ನೋಡ್ತಾ ಇದ್ರೆ ಅರುಣ್ ಮತ್ತು ಮಹಾದೇವಿ ಮೃತದೇಹ ಆಗಮಿಸಿದೆ. ದೆಹಲಿಯಿಂದ ಈಗ ಮೃತದೇಹಗಳನ್ನು ತಂದಿದ್ದಾರೆ. ಬ್ರಿಮ್ಸ್ನಲ್ಲಿ ಮರಣೋತ್ತರ ಪರೀಕ್ಷೆ ನಡೆದ ಬಳಿಕ ಕುಟುಂಬಸ್ಥರಿಗೆ ಮೃತದೇಹಗಳನ್ನು ಹಸ್ತಾಂತರ ಮಾಡಲಾಗಿದೆ. ಆ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. Family members. Chandru. Hey Chandru. Sir. ಈಗ ಬೆಳಗಾವಿ ವಿಮಾನ ನಿಲ್ದಾಣದಲ್ಲಿ ನಾವು ಅರುಣ್ ಅವರದು ಹಾಗೂ ಮಹಾದೇವಿ ಅವರ ಮೃತದೇಹವನ್ನು ಈಗ ನಾವು ರಿಸೀವ್ ಮಾಡ್ಕೊಂಡಿದ್ದೀವಿ. ಇನ್ನೂ 2 ಮೃತದೇಹಗಳನ್ನು ಇನ್ನೂ ಎಂಬಾಲ್ಮಿಂಗ್ ಪ್ರಾಸೆಸ್ ನಡೀತಾ ಇರೋ ಕಾರಣಕ್ಕಾಗಿ ಡೆಲ್ಲಿನಲ್ಲಿ ಈಗ ನೆಕ್ಸ್ಟ್ ಫ್ಲೈಟ್ ಡೆಲ್ಲಿ ಟು ಗೋವಾ ಫ್ಲೈಟ್ನಲ್ಲಿ ಆ 2 ಮೃತದೇಹಗಳನ್ನು ನಾವು ಗೋವಾದಲ್ಲಿ ರಿಸೀವ್ ಮಾಡ್ಕೊಳ್ಳಿಕ್ಕೆ ನಾವು ಸಿದ್ಧರಾಗಿದ್ದೀವಿ. ಈಗಾಗಲೇ ನಾವು ಆ್ಯಂಬ್ಯುಲೆನ್ಸ್ನು ಹಾಗೂ 2 ಗಾಡಿಗಳನ್ನು ಗೋವಾ ವಿಮಾನ ನಿಲ್ದಾಣಕ್ಕೆ ನಾವು ಕಳಿಸಿದ್ದೀವಿ. ಗೋವಾದಿಂದ ಡೆಲ್ಲಿ ಟು ಗೋವಾ ಫ್ಲೈಟ್ 6 ಗಂಟೆಗೆ ಅಲ್ಲಿಂದ ಟೇಕ್ ಆಫ್ ಆಗಿ 8-8:30ಗೆ ಗೋವಾ ಲ್ಯಾಂಡ್ ಆಗುತ್ತೆ. 8:30ಯಿಂದ ಅಲ್ಲಿಂದ ಒಂದು 3 ತಾಸು 4 ತಾಸು ಟ್ರಾವೆಲ್ ಟೈಮ್ ಇಟ್ಕೊಂಡು 12 ಗಂಟೆ ಅಥವಾ ರಾತ್ರಿ 1 ಗಂಟೆ ಒಳಗಡೆ ಇಲ್ಲಿ ನಾವು ರಿಸೀವ್ ಮಾಡ್ಕೊಳ್ಳಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಈಗ ಪ್ರಯಾಗ್ರಾಜಲ್ಲಿ ಅನ್ಫಾರ್ಚುನೇಟ್ಲಿ ಅಲ್ಲಿ